ನಮ್ಮ ಕೂಗು ವಿಧಾನಸೌಧವನ್ನ ಮುಟ್ಟಬೇಕು. ಶ್ರೀಯುತ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರಿಗೆ ನಮ್ಮ ಕೂಗು ಆಗಮಿಸಿದ್ರಿ, ಕಾರ್ಯಕರ್ತರು ಆಗಮಿಸಿದ್ರಿ. ತಮ್ಮೆಲ್ಲರಿಗೂ ಕೂಡ ನಾನಲ್ಲ, ಇಡೀ ರಾಜ್ಯದ ರೈತರು, ರೈತಾಪಿ ವರ್ಗ ಇವತ್ತು ಬಿಡದಿ ಹೋರಾಟಕ್ಕೆ ಸಂಪೂರ್ಣವಾಗಿ ಸಹಕರಿಸ್ತಾ ಇದ್ದಾರೆ. ಈಗಾಗಲೇ ಸಂಘ ಸಂಸ್ಥೆಗಳು, ಅದರಲ್ಲಿ ವಿಶೇಷವಾಗಿ ರೈತ ಸಂಘಟನೆಗಳು ಸಂಪೂರ್ಣವಾಗಿ ದರ್ಶನ್ ಪುಟ್ಟಣ್ಣನ ಆದಿಯಾಗಿ ಎಲ್ಲ ಮುಖ್ಯಸ್ಥರು ಇವತ್ತು ಕುರುಬೂರು ಶಾಂತಕುಮಾರ್ ಆಗಿರ್ಬೋದು, ಎಲ್ಲ ರೈತ ಸಂಘಟನೆಗಳು ಕೂಡ ಇವತ್ತು, ನಮ್ಮ ಸುನಂದ ಜಯರಾಮ್ ಆಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ರೈತರ ಪರವಾಗಿ ನಿಂತಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮತ್ತು ಹೊಸದಾಗಿ ಮಂತ್ರಿ ಆಗಿರ್ತಕ್ಕಂಥ ಬಾಲಕೃಷ್ಣ, ಈ ಕ್ಷೇತ್ರದ ಶಾಸಕರಿಗೆ ಹೇಳೋದಿಷ್ಟೇ, ನೀವು ಕುಮಾರಸ್ವಾಮಿ ಅವ್ರ ಮೇಲೆ ಏನು ಹೇಳ್ತಾ ಇದ್ದೀರಾ, ಕುಮಾರಸ್ವಾಮಿ ಅವ್ರ ಉದ್ದೇಶನೇ ಬೇರೆ. ಕುಮಾರಸ್ವಾಮಿ ಅವರು ಯಾವ ಉದ್ದೇಶದಿಂದ ಟೌನ್ಶಿಪ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ರು, ರೈತರ ಭೂಮಿಗೆ ಅತ್ಯಂತ ಹೆಚ್ಚಿನ ಬೆಲೆ ಸಿಗಬೇಕು, ರೈತರಿಗೆ ಅನುಕೂಲ ಆಗಬೇಕು ಅಂತ ಮಾಡಿದ್ರು. ಆದರೆ ರೈತರು ನಮಗೆ ಟೌನ್ಶಿಪ್ ಬೇಡ, ನಾವು ಹಳ್ಳಿ ರೈತರಾಗೆ ಬದುಕ್ತೀವಿ, ಹಳ್ಳಿ ಕಸಬನ್ನೇ ಇಟ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಟೌನ್ಶಿಪ್ನ ಕ್ಯಾನ್ಸಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಕುಮಾರಣ್ಣ ಅವರು ಅಸೆಂಬ್ಲಿನಲ್ಲೇ ಟೌನ್ಶಿಪ್ನ ರದ್ದು ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು. ನೀವು ಯಾಕೆ ಇದಕ್ಕೆ ಅಟಕ್ ಬಿದ್ದಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಕೂಡಲೇ ನೀವು ನಿಲ್ಲಿಸಬೇಕು. ನೀವೇನಾದ್ರು ಈ ಟೌನ್ಶಿಪ್ನ ಬಂದ್ ಮಾಡಲಿಲ್ಲ ಅಂದರೆ, ಈಗಾಗಲೇ 500 ದಿನಗಳು ಕಳೆದಿದ್ದಾವೆ ಈ ಹೋರಾಟದಲ್ಲಿ. ಎಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ನಾವೇ ಮಾಡ್ತಿಲ್ಲ, ಪಕ್ಷದವರೇ ಮಾಡ್ತಿಲ್ಲ. ನಿಜವಾದ ರೈತರು, ಬೈರ್ಮಂಗ್ಲ ರೈತರು, ಈ ಭಾಗದ ರೈತರು, ಬಿಡದಿ ಹೋಬಳಿ ರೈತರು, ರಾಮನಗರ ಜಿಲ್ಲೆ ರೈತರು, ಜಿಲ್ಲೆ ರೈತರು, ಮಾಗಡಿ ತಾಲೂಕಿನ ರೈತರು, ಕನಕಪುರದವರು, ಚನ್ನಪಟ್ಟಣ, ರಾಮನಗರ ಈ ಭಾಗ, ಮಂಡ್ಯ, ಮೈಸೂರು ಈ ಭಾಗದ ಎಲ್ಲರೂ ಕೂಡ ನಾವು ಸಪೋರ್ಟ್ ಮಾಡಿಕೊಂಡು ಇವತ್ತು ಈ ಹೋರಾಟಕ್ಕೆ ಸಹಕಾರ ಮಾಡ್ತಾ ಇದ್ದೀವಿ. ನೀವು ಹಠಕ್ಕೆ ಬಿದ್ದರೆ ನಿಮ್ಮ ಸರ್ಕಾರ ಖಂಡಿತವಾಗ್ಲೂ ಕೂಡ ರೈತರನ್ನ ವಿರೋಧ ಮಾಡ್ಕೊಂಡಿದ್ದ ಸರ್ಕಾರ ಯಾವುದೂ ಕೂಡ ಈ ರಾಜ್ಯದಲ್ಲಿ ಉಳಿದಂತ ಇತಿಹಾಸ ಇಲ್ಲ. ಶಿವಕುಮಾರಣ್ಣ, ನೀನು ಅರ್ಥ ಮಾಡ್ಕೋ, ಇವತ್ತು ತಿಳ್ಕೊ, ಇತಿಹಾಸ ನಿನಗೆ ಗೊತ್ತಿದೆ. ಇವತ್ತು ಮುಖ್ಯಮಂತ್ರಿ ಆಗಿದ್ಯಾ, ಸಂತೋಷ, ನೀವು ರಾಜ್ಯ ಆಳಿ. ಆದರೆ ರೈತರ ಸಮಾಧಿ ಮೇಲೆ ನಿಮ್ಮ ರಾಜ್ಯ ಆಳ್ಬೇಡಿ, ನಿಮ್ಗೆ ಒಳ್ಳೇದಾಗಲ್ಲ. ರೈತರಿಗೇನಾದ್ರೂ ಅವ್ರ ವಿರುದ್ಧ ಹೋದ್ರೆ ನೀವು, ನಿಮ್ಮ ಸರ್ಕಾರ ಈಗ 2 ವರ್ಷ ಇದೆಯಲ್ಲ, 2 ವರ್ಷನೂ ಬಾಳ್ಕೆ ಬರಲ್ಲ, 1 ವರ್ಷನೂ ಬಾಳ್ಕೆ ಬರಲ್ಲ. ಮಧ್ಯದಲ್ಲಿ ನಿಮ್ಮ ಸರ್ಕಾರ ಪತನ ಆಗೋದ್ರಲ್ಲಿ ಗ್ಯಾರಂಟಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.